ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಕೆಟಗರಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಮತ್ತು ಬಿಗ್ ಅಪ್ಡೇಟ್ ಕೂಡ ಬಂತು. ಏನು ಅಪ್ಡೇಟ್ ಬಂತು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ, ಸೊ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲ ಕೆಟಗರಿ ವಿದ್ಯಾರ್ಥಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಟೇಟಸ್ನ ಅಪ್ಡೇಟ್ ಮಾಡಿ ಟ್ಯಾಬ್ನು ಕೂಡ ಓಪನ್ ಮಾಡಿದರೆ, ಪೋರ್ಟಲ್ ಕೂಡ ಓಪನ್ ಆಗಿದೆ. ನಿಮ್ಮ ಸ್ಟೇಟಸ್ನ ಚೆಕ್ ಮಾಡು, ಅಮೌಂಟ್ ಕೂಡ ಮೆನ್ಷನ್ ಆಗಿದೆ, ತಾಲೂಕು ಆಫೀಸರ್ ವೆರಿಫಿಕೇಷನ್ ಆಗಿದ್ದಾವೆ. ಸೊ ಎಲ್ಲ ಡೀಟೇಲ್ಸ್ಗಳು ಅಪ್ಡೇಟ್ ಆಗಿದ್ದಾವೆ. ಆ ಬಗ್ಗೆ ಲೈವ್ನಲ್ಲೇ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೊ ಯಾವುದೇ ಕೆಟಗರಿ ಸಮಾಜ ಕಲ್ಯಾಣ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ತಾಂತ್ರಿಕ ಶಿಕ್ಷಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಸೊ ಯಾವುದೇ ಒಂದು ಇಲಾಖೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳಿಗೆ, ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಏನಂದರೆ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ 2023-24ನೇ ಸಾಲ ಮೆಟ್ರಿಕ್ ನಂತರ ವಿದ್ಯಾರ್ಥಿ ತನಕ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗ್ತಿರಲ್ಲ. ಸೊ ಲಾಗಿನ್ ಆದಾಗ ನಿಮ್ಮ ಲೈವ್ನ ತೋರಿಸ್ಕೊಡ್ತೀನಿ. ದಿನಾಂಕ 15/3/2024 ಇವತ್ತು ತಾನೇ ಚೆಕ್ ಮಾಡ್ಕೊಂಡಾಗ ನಿನ್ನೆ ತಾನೇ ಏನಪ್ಪ ಅಂದರೆ ಲೋಡಿಂಗು ಎರರ್ ಅಂತ ಬರ್ತಾ ಇತ್ತು. ಬಟ್ ಈಗ ನೋಡಿ, ಸ್ಟೇಟಸ್ 2023-24ನೇ ಸಾಲಿಂದು ನಿಮಗೆ ಲೈವ್ನಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಅಪ್ಡೇಟ್ ಆಗಿದೆ. 2023-24 ಸೆಲೆಕ್ಟ್ ಮಾಡಿಕೊಂಡೆ. ಸೊ SSYD ಬಂದಿದೆ, V ಅಂತ ಕೊಟ್ವಿ. ಸೊ ನೆಕ್ಸ್ಟ್ ಅಪ್ಡೇಟ್ ಕೂಡ ಆಗಿದೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನೋಡಿ ದಿನಾಂಕ, ಇವರು ಅರ್ಜಿ ಸಲ್ಲಿಸಿರ್ತಕ್ಕಂಥ ದಿನಾಂಕ ಇರ್ಬೋದು, ಎಲ್ಲನೂ ಕೂಡ ಅಪ್ಡೇಟ್ ಆಗಿದೆ. ಇದನ್ನು ನಾನು ಸೇವ್ ಕೂಡ ಮಾಡ್ಕೋತೀನಿ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. PDF ಸೊ ಓಪನ್ ಕೂಡ ಆಗುತ್ತೆ. ನಂತರ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ನಿಮಗೆ ಸ್ಟೇಟಸ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಏನಂದರೆ ಅಡ್ಮಿಷನ್ ಆಗಿದ್ದಾರೆ. ಈಗ BE ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಿರೋದ್ರಿಂದ ಸೊ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಗೌರ್ಮೆಂಟ್ ಸೀಟಿನ ಎಡೆಡ್ ಕಾಲೇಜ್ನಲ್ಲಿ ತೊಗೊಂಡಿದ್ದಾರೆ. ಅಪ್ಲಿಕೇಶನ್ ಸಬ್ಮಿಷನ್ ಆಗಿರ್ತಕ್ಕಂಥದ್ದು 14/2/2024. ಇವರು ಕನ್ಸಿಡರಿಂಗ್ ಎಲಿಜಿಬಲ್ ಫಾರ್ ಡಿಪಾರ್ಟ್ಮೆಂಟ್, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇವ್ರದ್ದು ಆಧಾರ್ ಸೀಡಿಂಗ್ ಕೂಡ ಎಸ್ ಆಗಿದೆ. ಬ್ರ್ಯಾಂಕು ಮತ್ತು ಬ್ರಾಂಚ್ ನೇಮ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನೇಮ್ ಮ್ಯಾಚಿಂಗ್ ರಿಸಲ್ಟ್ ಕೂಡ ಆಗಿದೆ. ಮತ್ತು ಅದರ ಜೊತೆಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ನಲ್ಲಿ ನೋಡಿ ಫ್ರೆಂಡ್ಸ್, ಹೇಳಿದ್ನಲ್ಲ ಈಗ ಎಷ್ಟು ದಿನದಿಂದ ಅವರು ವೇಟ್ ಮಾಡ್ತಾ ಇದ್ರಲ್ಲ. ಸೊ ಎಲ್ಲರೂ ಕೂಡ ಲೋಡಿಂಗ್ ಆಗ್ತಾಯಿದೆ. ಲೋಡಿಂಗ್ ಒಂದು ವಾರ ಆಯಿತು, ಓಪನ್ ಆಗ್ತಾಯಿಲ್ಲ. ಕಾರಣ ಏನಪ್ಪ ಅಂದರೆ ವೆರಿಫಿಕೇಷನ್ ಪ್ರೋಗ್ರೆಸ್ನಲ್ಲಿತ್ತು. ವೆರಿಫಿಕೇಷನ್ ಆಗಿ ನೋಡಿ, ಅಪ್ಲಿಕೇಶನ್ ವೆರಿಫೈಡ್ ಎಸ್, ಅಪ್ರೂವ್ಡ್ ಫಾರ್ ಎಲಿಜಿಬಲ್ ಎಸ್ ಆಗಿದೆ. ಮತ್ತು ಅದ್ರ ಜೊತೆಗೆ ಅವ್ರು ಸೆಕೆಂಡ್ ಲೆವೆಲ್ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಫೀ ರಿಂಬರ್ಸ್ಮೆಂಟ್ ಅಮೌಂಟ್, ಫಸ್ಟ್ ಅಮೌಂಟ್ ಫೀ ರಿಂಬರ್ಸ್ಮೆಂಟ್ ಅವ್ರದ್ದು 19,700 ರೂಪಾಯಿಗೆ ಎಲಿಜಿಬಲ್ ಇದ್ದಾರೆ. ಆ ಅಮೌಂಟು ಕೂಡ ಮೆನ್ಷನ್ ಮಾಡಿದ್ದಾರೆ. ಅವರು ಕಟ್ಟಿರ್ತಕ್ಕಂಥ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ಗೆ ಎಲಿಜಿಬಲ್ ಇರತಕ್ಕಂಥ ಅಮೌಂಟ್ ಮೆನ್ಷನ್ ಆಗಿದ್ದಾವೆ. ಮತ್ತು ಅದರ ಜೊತೆಗೆ ಥರ್ಡ್ ಲೆವೆಲ್ನಲ್ಲಿ ಅವ್ರು ಪೋಸ್ಟ್ DBT ಕೂಡ ಎಸ್ ಆಗಿದೆ. ಫೀ ಅಮೌಂಟ್ ಪೋಸ್ಟ್ DBT ಎಸ್ 19,700 ರೂಪಾಯಿ ಅವ್ರಿಗೆ ಪೋಸ್ಟ್ DBT ಆಗಿದೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಫೋರ್ತ್ ಲೆವೆಲ್ನಲ್ಲಿ ಅಂದರೆ ಪೇಮೆಂಟ್ ಅಪ್ರೂವ್ಡ್ ಬೈ DD ಕೂಡ ಜಸ್ಟ್ ಪೆಂಡಿಂಗ್ನಲ್ಲಿದೆ. ಇದು ಇವತ್ತು ತಾನೇ ಅಪ್ಡೇಟ್ ಆಗಿರ್ತಕ್ಕಂಥ ಸ್ಟೇಟಸ್ಸು. ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ BBT ಕೂಡ ಅವೇಟೆಡ್ ಇದೆ. ಸೊ ಅಮೌಂಟ್ ಕೂಡ ಅವ್ರ ಅಕೌಂಟ್ಗೆ ಜಮಾ ಆಗುತ್ತೆ. ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತೀನಿ. 15/3/2024 8:22 ಸೆಕೆಂಡಿಗೆ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಸ್ಟೇಟಸ್ ನೋಡ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಅವರು ಪೇಮೆಂಟ್ ಡೀಟೇಲ್ಸ್ ಕೂಡ ಅಪ್ಡೇಟ್ ಆಗುತ್ತೆ. ಇದೇನಪ್ಪ ಅಂದರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಈಗ ಇದನ್ನು ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಅಕಾಡೆಮಿಕ್ ಡೀಟೇಲ್ಸ್ ಕೂಡ ಇದೆ. ಇಲ್ಲಿ ನೋಡಿ 2023-24ನೇ ಸಾಲಿಂದು ಈ ಲೈವ್ನಲ್ಲಿ ನಿಮಗೆ ಅಪ್ಡೇಟ್ ಮಾಡಿರ್ತಕ್ಕಂಥ ಒಂದು ಸ್ಟೇಟಸ್ನ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡ್ತಾಯಿದ್ರು, ಸರ್ ನಮ್ಮದು ಸ್ಟೇಟಸ್ ಅಪ್ಡೇಟ್ ಆಗುತ್ತೋ ಏನಂತ. ಎಸ್ ಫ್ರೆಂಡ್ಸ್, ಈಗ ಎಲ್ಲ ಕೆಟಗರಿ ವಿದ್ಯಾರ್ಥಿಗಳದು ಅಪ್ಡೇಟ್ ಆಗಿದೆ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಕೂಡ ಮೆನ್ಷನ್ ಆಗಿದ್ದಾವೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಫ್ರೆಂಡ್ಸ್ ಇದು. ಸೊ ಹಾಗಾಗಿ ನಾನು ನಿಮಗೆ ಲೈವ್ನಲ್ಲಿ ಎಲ್ಲ ಡೀಟೇಲ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹಾಗೆ ತಪ್ಪದೆ ನಿಮ್ಮ ಕಮೆಂಟ್ಸ್ನ ಕಮೆಂಟ್ ಮಾಡಿ. ನಿಮ್ಮದು ಸ್ಟೇಟಸ್ ಏನಾಗಿದೆ, ಅಮೌಂಟ್ ಮೆನ್ಷನ್ ಆಗಿದೆಯೋ ಅಥವಾ ಇಲ್ಲ, ಅಥವಾ ಏನಾದರೂ ಡೌಟ್ಸ್ಗಳಿದೆ ಅಂದರೆ ತಪ್ಪದೆ ನನಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ, ನಾನು ರಿಪ್ಲೈ ಕೂಡ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.